ವಾವ್ ವಾ, ನನಗೆ ಫುಲ್ ಗೂಸ್ ಬಂಪ್ಸ್ ಬರ್ತಾ ಉಂಟು. ಎಂಥ ಮ್ಯಾಚ್, ಎಂಥ ಫಿನಿಶ್. ಓಹ್, ನಮಸ್ಕಾರ ಎಲ್ರಿಗೂ. ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಓಕೆ, ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ವಾಹ್ ಈ IPL ಇದು ದ ಬೆಸ್ಟ್ ಮ್ಯಾಚ್. ಎಂಥದದು ಶಾ ಬಟ್ಲರ್, ದೊಡ್ಡ ನಮಸ್ಕಾರ. ಟೇಕ್ ಅಬೋ ಎಂಥ ಲೆಜೆಂಡ್, ವಾಟ್ ಅ ಲೆಜೆಂಡ್ ಮಾರ. ಎಂಥ ಮ್ಯಾಚ್, ಎಂಥ ಇನ್ನಿಂಗ್ಸ್. ಸೈಕ್ ಇವತ್ತು ನಡೆದಂತಹ ಪಂದ್ಯ KKR ವರ್ಸಸ್ ರಾಜಸ್ಥಾನ್ ಮ್ಯಾಚ್ ಕೋಲ್ಕತ್ತಾದಲ್ಲಿ ನಡೆದದ್ದು. ಕೋಲ್ಕತ್ತಾದಲ್ಲಿ ಐ ಥಿಂಕ್ ಈ IPL ಅಲ್ಲಿ KKR ಟೀಮ್ ಅಜೇಯರಾಗಿದ್ದರು. ಹೊಡೆದಾಕಿದ್ರಲ್ಲ ರಾಜಸ್ಥಾನ್. ಲಾಸ್ಟ್ ಬಾಲ್ ಫಿನಿಶ್ ರಾಜಸ್ಥಾನ್ ಅಂತ ಹೇಳಿದ ತಪ್ಪಾಗ್ತದೆ. ಹೊಡೆದಾಕಿದ್ರಲ್ಲ ಬಟ್ಲರ್. ಓ ಮೈ ಗಾಡ್ಸಿಲ್ಲ ಇದು. ಆ್ಯಂಡ್ ಇದು IPL ಹಿಸ್ಟ್ರಿಯಲ್ಲಿ ಏನು ಇದು ಹೈಯೆಸ್ಟ್ ಸಕ್ಸಸ್ಫುಲ್ ರನ್ ಚೇಸ್ ಅಂತೆ. ಭಯಂಕರ ಮಾರ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಕೋಲ್ಕತ್ತಾ ಹೊಡೆದು 220 ಮೇಲೆ ಯಾವ್ದು ಸಹ ಟೀಮು ಸಕ್ಸಸ್ಫುಲ್ ರನ್ ಚೇಸ್ ಮಾಡಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ತಗೊಳ್ಳುವ 287 ಹೊಡಿತು, ನಾವು 262 ಹೊಡೆದಿದ್ದೇವೆ, ಇಲ್ಲ ಅಂತಲ್ಲ. ಬಟ್ ಸಕ್ಸಸ್ಫುಲ್ ರನ್ ಚೇಸಾ? ಅಲ್ಲ. ಸಕ್ಸಸ್ಫುಲ್ ರನ್ ಚೇಸಲ್ಲಿ ಇದು ಹೈಯೆಸ್ಟ್ ಅಂತೆ. ಓ ಮೈ ಗಾಡ್. ರಾಜಸ್ಥಾನ ಸೀನಲ್ಲೇ ಇರಲಿಲ್ಲ ಮಾರ್ರೆ. 122ಕ್ಕೆ 6 ವಿಕೆಟ್ ಹೋಗಿತ್ತು. ಅದ್ರ ಬಗ್ಗೆ ಮತ್ತೆ ಮಾತಾಡುವ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ KKR ಅಲ್ಲಿ ಒಂದು ಲಜ್ಜೆ. ಇಲ್ಲಿ ಹೇಗೆ ರಾಜಸ್ಥಾನಲ್ಲಿ ಒಂದು ಲೆಜೆಂಡ್ ಅಥವಾ ಒಂದು ಗೋಟ್, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್, ಬಟ್ಲರ್ ಅವರು 100 ಹೊಡೆದ್ರು, ಹಾಗೆ ಈ ಕಡೆ ಸುನಿಲ್ ನರೇನ್ ಅವರು 100 ಹೊಡೆದಿದ್ರು ಮಾರ್ರೆ. ಇವತ್ತು 49 ಬಾಲ್ಗೆ 100 ರನ್ ಚಚ್ಚಿದ್ರು. 56 ಬಾಲ್ಗೆ 109 ರನ್ ಹೊಡೆದು ಔಟ್ ಆದರು. ಎಂಥ ಒಂದು ಟ್ರಾನ್ಸ್ಫಾರ್ಮೇಷನ್ ಮಾರೆ. ಸುನಿಲ್ ನರೇನ್ ಅವರು ಮೊದಲು ಸಹ IPL ಅಲ್ಲಿ ಓಪನಿಂಗ್ ಬಂದಿದ್ದಾರೆ, ಆಡಿದ್ದಾರೆ. ಒಂದು ಕ್ವಿಕ್ಕಾಗಿ 10 ಬಾಲ್ 20 ಈ ಥರದ ಇನ್ನಿಂಗ್ಸಿಗೆ ಅವರದ್ದು ಒಂದು ಆಟ ಮುಗಿತಾ ಇತ್ತು. ಈ IPL ಅಲ್ಲಿ ಅವ್ರಿಗೆ ಏನೋ ಹೇಳಿದ್ರಂತ ಇವತ್ತು ಫಸ್ಟ್ ಇನ್ನಿಂಗ್ಸ್ ಆದ ಮಾತಾಡ್ತಾರಲ್ಲ, ಗೌತಮ್ ಗಂಭೀರ್ ಅಷ್ಟು ಕಾನ್ಫಿಡೆನ್ಸ್ ಕೊಟ್ಟರು, ನೀ ಎಂಥದೇ ಆದರೂ ಈ ಸಲ ಓಪನಿಂಗೇ ಮಾಡೋದು ಅಂತ. ದೊಡ್ಡ ಬ್ಯಾಟ್ಸ್ಮನ್ ಆಗಿ ಹೋಗಿದ್ದಾರೆ ಈಗ ನರೇನ್ ಅವರು. ಒಂದು ಫ್ಲೋಟರ್ ಆಗಿ ಯೂಸ್ ಮಾಡ್ತಿದ್ರು ನರೇನ್ ಅವರನ್ನು KKR ತಂಡ. ಇವಾಗ ನೋಡಿದರೆ ಭಯಂಕರ ಕನ್ಸಿಸ್ಟೆಂಟ್ ಡ್ಯಾಶಿಂಗ್ ಬ್ಯಾಟ್ಸ್ಮನ್ ಆಗಿ ಹೋಗಿದ್ದಾರೆ. ಎಂಥ ಆಟ ಮಾರ, ಸೂಪರ್. ಅವರನ್ನು ನೋಡಿದಾಗ ಫ್ಲೋಟರ್ ಆಗಿ ಯೂಸ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇರಲ್ಲ. ಪ್ರಾಪರ್ ಕ್ರಿಕೆಟಿಂಗ್ ಶಾಟ್, ಏನು ಟೈಮಿಂಗ್, ಏನು ಫುಟ್ ವರ್ಕ್. ವೈಡ್ ಆಫ್ ಸ್ಟಂಪ್ ಇದ್ರೆ ಸಹ ಅದನ್ನು ಫ್ರಂಟ್ ಫುಟ್ಟಲ್ಲಿ ಮುಂದೆ ಬಂದಂತಲ್ಲ, ಫ್ರಂಟ್ ಫುಟನ್ನು ಈ ಕಡೆ ಇಟ್ಟು ಆ ಬಾಲ್ ಕರೆಕ್ಟಾಗಿ ರೀಚ್ ಮಾಡ್ತಾಯಿದ್ರು. ಇಲ್ಲಿ ಸಹ ಗಿಜ್ಜೆಲ್ಲ ಆಗ್ತಾ ಇರಲಿಲ್ಲ. ಕೆಲವೊಂದು ಮಿಸ್ ಇತ್ತು KKR ಇದು. ಬಟ್ ಸ್ಟಿಲ್ ಎಂಥ ಇನ್ನಿಂಗ್ಸ್ ಮಾರೆ. ಅವರದ್ದು ಫಸ್ಟ್ IPL 100 ಸೂಪರಾಗಿ ಆಡಿದ್ರು. ಅವರಿಗೆ ಬೇರೆ ಅವರ ಇನ್ನಿಂಗ್ಸ್ ಥರ ಬೇರೆ ಅಂತ ದೊಡ್ಡ ಸಪೋರ್ಟ್ ಸಿಗಲಿಲ್ಲ. ರಘುವಂಶಿ ಅವರು ಚಂದ ಮಾಡಿ ಆಡಿದರು. ಅವರು 30 ರನ್ ಹೊಡೆದ್ರು. ಬಟ್ ಅಲ್ಲಿ ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಸಾಲ್ಟ್ ಅವ್ರದ್ದು ಆ್ಯಕ್ಚುಲಿ ಡಕ್ಔಟ್ ಆಗ್ತಾಯಿದ್ರು. ಪರಾಗ್ ಅವ್ರು ಕ್ಯಾಚ್ ಬಿಟ್ಟರು, ಬಟ್ 10 ರನ್ ಹೊಡೆದು ಔಟ್ ಆದರು. ಶ್ರೇಯಸ್ ಅಯ್ಯರ್ ಅವ್ರ ಕಡೆಯಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ, ಮತ್ತು ರಸೆಲ್ ಅವರ ಕಡೆಯಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಲಾಸ್ಟಿಗೆ 9 ಬಾಲಿಗೆ 20 ರನ್ ಹೊಡೆದದ್ದು ರಿಂಕು ಸಿಂಗ್. ಅವರ ಕೆಲಸ ಅವರು ಆಲ್ಮೋಸ್ಟ್ ಎಲ್ಲ ಮ್ಯಾಚಲ್ಲಿ ಸಹ ನೀಟಾಗಿ ನಿಭಾಯಿಸ್ತಾ ಇದ್ದಾರೆ. ಬಟ್ KKR ಪಾಲಿಗೆ ಇವತ್ತು ನರೇನ್ ಯಾವುದೋ ಒಂದು ದೊಡ್ಡ ಒಂದು ಪ್ರಚಂಡ ಬ್ಯಾಟ್ಸ್ಮನ್ ಆಗಿ ಹೊರಗೆ ಹೊಮ್ಮಿದ್ರು. 223. ಸೊ ನಾವು ಅಂದ್ಕೊಂಡದ್ದು 223 ಚೇಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಮತ್ತು ಅವ್ರದ್ದು ಸ್ಟಾರ್ಟ್ ಸಹ ಹಾಗೆ ಇತ್ತು, ರಾಜಸ್ಥಾನದ್ದು ಸ್ಟಾರ್ಟ್ ಸಹ ಹಾಗೆ ಇತ್ತು. ರಾಜಸ್ಥಾನ ಜೈಸ್ವಾಲ್ ಏನೋ ಲಾಸ್ಟ್ IPL ಇದ್ದಂತಹ ಫಾರ್ಮ್ ಅಥವಾ ಟೆಸ್ಟ್ ಸೀರೀಸಲ್ಲಿ, ODI ಸೀರೀಸ್, T20 ಅವರು ಒಳ್ಳೊಳ್ಳೆ ಪ್ರದರ್ಶನ ಇತ್ತಲ್ಲ, ಅದು ಕಾಣ್ತಾ ಇಲ್ಲ ಮಾರ. ಆಲ್ ಆಫ್ ಅ ಸಡನ್ ಈಗ T20 ವರ್ಲ್ಡ್ ಕಪ್ಸ್ ನಿಯರ್ ಆಗ್ತಾ ಇರುವಾಗ ಗಿಲ್ಲ, ಜೈಸ್ವಾಲ್ ಅಂತ ನಾವೆಲ್ಲ ಮಾತಾಡ್ತಿರ್ತಲ್ಲ, ಓಪನಿಂಗ್ ಯಾರು ಬರಬೇಕಂತ. ಗಿಲ್ಲು ಸಹ ಅಂತ ಹೇಳಿಕೊಳ್ಳುವಂಥ ಫಾರ್ಮಲ್ಲಿ ಇಲ್ಲ. ಜೈಸ್ವಾಲ್ ಅವರಂತೂ ಇದು 6ನೇ ಮ್ಯಾಚಲ್ಲಿ 5 ಸಲ ಪವರ್ ಪ್ಲೇಯಲ್ಲಿ ಔಟ್ ಆಗ್ತಾ ಇರೋದು. ಸೊ ಗಿಲ್ಲು ರೀಥಿಂಕ್ ಮಾಡಬೇಕು. ಜೈಸ್ವಾಲ್ ಅವರು ರೀಥಿಂಕ್ ಮಾಡಬೇಕು, ಎಂಥ ಮಿಸ್ಟೇಕ್ ಆಗ್ತಾ ಉಂಟು ಅಂತ. 9 ಬಾಲಿಗೆ 19 ರನ್ ಹೊಡೆದು ಔಟ್ ಆದರು. ಸ್ಯಾಮ್ಸನ್ ಅವರು 12 ರನ್ ಹೊಡೆದು ಔಟ್ ಆದರು. ಸೂಪರಾಗಿ ಆಡಿದ್ದು. ಪರಾಗ್ ಅವರು ಜಾಸ್ತಿ ಹೊತ್ತು ನಿಲ್ಲಿಲ್ಲ, 14 ಬಾಲ್ ಅಷ್ಟೇ ಆಡಿದ್ದು. ಬಟ್ 14 ಬಾಲ್ 34 ರನ್ ಹೊಡೆದು ರನ್ ರೇಟ್ ಕೆಳಗೆ ಹೋಗೋದಾಗಿ ನೋಡಿಕೊಂಡ್ರು. ಬಟ್ ಅವ್ರು ಔಟ್ ಆದ ಮೇಲೆ ಧ್ರುವ್ ಜುರೇಲ್ 2 ರನ್ ಹೊಡೆದು ಔಟ್ ಆದರು. 8.4 ಓವರ್ಸಿಗೆ ಈ ನಾನು ಹೇಳಿದಂಥ 4 ಬ್ಯಾಟ್ಸ್ಮನ್, ಜೈಸ್ವಾಲ್, ಸ್ಯಾಮ್ಸನ್, ಪರಾಗ್ ಮತ್ತು ಧ್ರುವ್ ಜುರೇಲ್ ಔಟ್. ಇವಾಗ ದೊಡ್ಡ ಮೊತ್ತ ನೀವು ಚೇಸ್ ಮಾಡ್ತಾ ಇದ್ದೀರಿ ಅಂತ ಆಗುವಾಗ, ಇದು ನನ್ನ ಲಾಜಿಕ್ ತಪ್ಪಿರ್ಬೋದು, ದೊಡ್ಡ ಮೊತ್ತ ನೀವು ಚೇಸ್ ಮಾಡ್ತಿದ್ದೀರಿ ಅಂತ ಅನ್ನುವಾಗ
ಜಾಸ್ತಿ ಬಾಲ್ ಆಡಲಿಕ್ಕೆ ನಿಮ್ಮ ಬ್ಯಾಟ್ಸ್ಮನ್ನಿಗೆ ಸಿಗಬೇಕು. ಅಂದರೆ ಪ್ರಾಪರ್ ಬ್ಯಾಟ್ಸ್ಮನ್ ಯಾರು ಇರ್ತಾರಲ್ಲ ಅವರಿಗೆ ಸಿಗಬೇಕು. ಸೊ ದ್ಯಾಟ್ ಅವರು ಬಂದು ಸೆಟ್ಲ್ ಆಗಲಿಕ್ಕೆ ಒಂದು ಸ್ವಲ್ಪ ಟೈಮ್ ಇರ್ತದೆ ಮತ್ತು ಅವ್ರು ಆಕ್ಸಲರೇಟ್ ಮಾಡ್ಬೋದು. ನೀವು ಇಲ್ಲಿ ಎಕ್ಸ್ಪರಿಮೆಂಟ್ ಮಾಡಬಾರ್ದು ಈ ಸಮಯದಲ್ಲಿ. ರಾಜಸ್ಥಾನ್ ಯಾವತ್ತೂ ಸಾಗಿ ಅದನ್ನು ಓವರ್ ಎಕ್ಸ್ಪರಿಮೆಂಟ್ ಮಾಡೋದು. ಇವತ್ತು ಅಶ್ವಿನ್ ಅವರನ್ನು ಕಳಿಸಿದರು. ಚೇಸ್ ಮಾಡ್ತಿರೋದು 124 ಅಲ್ಲ, 224 ರನ್ನು. 224 ರನ್ ಚೇಸ್ ಮಾಡಲಿಕ್ಕೆ ಹೋಗುವ ಟೈಮಲ್ಲಿ ಎಕ್ಸ್ಪರಿಮೆಂಟ್ ಯಾಕೆ ಬೇಕು? ಅಶ್ವಿನ್ ಅವರು ಫ್ಲೋಟರ್ ಅಲ್ಲ, ಫ್ಲೋಟರ್ನ 4 ಡೌನ್ ಆದಮೇಲೆ ಎಲ್ಲ ಫ್ಲೋಟರ್ ಅಂತೆಲ್ಲ ಇರೋದಿಲ್ಲ. ಫ್ಲೋಟರ್ ಅಂತ ಯೂಸ್ ಮಾಡಬೇಕಾ ನೀವು ಓಪನಿಂಗ್ 1 ಡೌನಿಗೆ ಕಳಿಸಿ ಫ್ಲೋಟರ್ ಅಂತ ಹೇಳ್ಬೋದು. 4 ಡೌನ್ ಆದಮೇಲೆ ಫ್ಲೋಟರ್ ಅಂತ ಇರೋದಿಲ್ಲ. ಸೊ ಹೆಟ್ಮಯರ್ ಮತ್ತು ಪೊವೆಲ್ ಅವರಕ್ಕಿಂತ ಮುಂಚೆ ಇವರನ್ನು ಕಳಿಸಿದರು, ಅಶ್ವಿನ್ ಅವರನ್ನು ಕಳಿಸಿದರು. ಅವರು ಭಾರಿ ಒದ್ದಾಡಿದ್ರು. 11 ಬಾಲಿಗೆ 8 ರನ್. ಯಾವ ಪುರುಷಾರ್ಥಕ್ಕೆ ಅವರನ್ನು ಕಳಿಸಿದ್ದು? ಅವರಿಗೆ ಬ್ಯಾಟಿಂಗ್ ಟೆಕ್ನಿಕ್ ಇಲ್ಲ ಅಂತೆಲ್ಲ ಹೇಳೋದಿಲ್ಲ, ಬಟ್ ಚೇಸ್ ಮಾಡ್ತಿರೋದು 224 ರನ್ ಇರುವಾಗ ಬ್ಯಾಟ್ಸ್ಮನ್ನಿಗೆ ಜಾಸ್ತಿ ಬಾಲ್ ಸಿಗಬೇಕು. ಅವ್ರಿಗೆ 8.4 ಓವರ್ಸ್ ಇದ್ದಾಗ ಬಂದದ್ದು, ಅವ್ರು ಔಟ್ ಆದಾಗ 12.2 ಓವರ್ಸ್ ಆಗಿತ್ತು. ಸೊ ಆಲ್ಮೋಸ್ಟ್ 4 ಓವರ್ಸ್ ಅವರಿದ್ದರು, ಅವರು ಮತ್ತು ಬಟ್ಲರ್ ಇದ್ದರು. ಸೊ ಹೆಟ್ಮಯರ್ ಪೊವೆಲೋ ಬಂದಿದ್ದರೆ ಅವರು ಸೆಟಲ್ಸ್ ಆಗಿರ್ತಿದ್ರು ಮತ್ತು ಆಕ್ಸಲರೇಟ್ ಮಾಡ್ಬೋದಿತ್ತು. ಇಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿದರು. ಸಿಕ್ಕಾಪಟ್ಟೆ ದೊಡ್ಡ ಬ್ಲಂಡರ್ ಮಾಡಿದರು. ಅಶ್ವಿನ್ ಔಟ್ ಆದಾಗ ಆಲ್ಮೋಸ್ಟ್ ದೇವರ್ ಔಟ್. 122ಕ್ಕೆ 5 ಹೋಯ್ತು. ಮತ್ತು ಹೆಟ್ಮಯರ್ ಅವರು ಇವತ್ತು ಫಸ್ಟ್ ಬಾಲ್ ಟಕ್ಔಟು. 122ಕ್ಕೆ 6. ಮ್ಯಾಚ್ ಗಾನ್. ಏನು ಇದು ಓವರ್ ಮುಗಿತಾ ಬರ್ತಾ ಉಂಟು, ಇನ್ನು 8 ಓವರ್ ಉಂಟು, ಇನ್ನು ಸ್ವಲ್ಪ 100ಕ್ಕಿಂತ ಜಾಸ್ತಿ ರನ್ ಬೇಕು, ಹಾಗೆ ಹೀಗೆ ಅಂತ ಇರುವಾಗ ಯಾರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ. ಆ್ಯಂಡ್ ಟು ಆ್ಯನ್ ಎಕ್ಸ್ಟೆಂಟ್ 1 ಪಾಯಿಂಟ್ ಆಫ್ ಟೈಮ್ ತನಕ ಬಟ್ಲರ್ ಅವರು ಸ್ವಲ್ಪ ಭಯಂಕರ ಒದ್ದಾಡ್ತಿದ್ರು. 33 ಬಾಲಿಗೆ 43 ರನ್ ಹೊಡೆದಿದ್ರು ಬಟ್ಲರ್ ಅವರು. ಅಂದರೆ ಒದ್ದಾಡ್ತಿದ್ರು ಅನ್ನೋದಕ್ಕಿಂತ ಆ ಫ್ಲೋ ಬರ್ತಾ ಇರಲಿಲ್ಲ. ಫ್ಲೋ ಯಾಕೆ ಬರ್ತಾ ಇರಲಿಲ್ಲ ಅಂತಂದರೆ ಎಲ್ಲರೂ ಡಗ 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 ಅಂತ ಔಟ್ ಆಗ್ತಿರುವಾಗ ಎಂತಾಗ್ತದೆ, ಇವು ಇನ್ನೇನು ಫ್ಲೋ ಬಂತು ಅಂತ ಅಂದ್ಕೊಳ್ಳುವಾಗ ಇನ್ನೊಂದು ವಿಕೆಟ್ ಹೋಗ್ತದೆ, ಮತ್ತೆ ಪುನಃ ಸ್ವಲ್ಪ ಪೇಸ್ ಡೌನ್ ಮಾಡ್ತಾರೆ ಬಟ್ಲರ್ ಅವರು. ಸೊ 33 ಬಾಲಿಗೆ 43. ಅಯ್ಯೋ ಇದೆಂತಪ್ಪ, ರಾಜಸ್ಥಾನ್ ದೊಡ್ಡ ಮಿಸ್ಟೇಕ್ ಮಾಡಿದರು. ನಾನು ಟ್ವೀಟ್ ಕೂಡ ಮಾಡಿದ್ದೆ, ಅಂದರೆ ಅಶ್ವಿನ್ ಅವರನ್ನು ಯಾಕೆ ಸೆಂಡ್ ಮಾಡಿದ್ದು ಹಾಗೆ ಹೀಗೆ ಅಂತ. ಬಟ್ ಮ್ಯಾಚ್ ಎಂಥ 6 ಓವರಿಗೆ 96 ರನ್ ಬೇಕು. ಎಂತನಾದರೂ ಹೇಳ್ಬೋದು, ಇದು ಕಷ್ಟ ಉಂಟು. ಯಾಕಂತಂದರೆ ಇದ್ದದ್ದೇ ಒಂದೇ ಬ್ಯಾಟಿಂಗ್ ಪೇರ್. ಈಗ 6 ಓವರಿಗೆ 96 ರನ್ ಹೊಡಿಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ಹೇಳೋದಿಲ್ಲ. T20ಲಿ ಆಗ್ತದೆ, ಬಟ್ ನಿಮ್ಮ ಕೈಯಲ್ಲಿ ವಿಕೆಟ್ಸ್ ಎಲ್ಲ ಜಾಸ್ತಿ ಇದ್ದಾಗ ಆಗ ಒಂದು ರಿಸ್ಕ್ ಫ್ಯಾಕ್ಟರ್ ಹೋಗುತ್ತೆ. ರಿಸ್ಕ್ ತಗೊಳ್ಬೋದು. ಎಲ್ಲ ಬೀಸೋ ಮಾರೆ, ನಾವು ಔಟ್ ಆದರೆ ಇನ್ನೊಬ್ಬ ಬ್ಯಾಟ್ಸ್ಮನ್ ಒಂದು ಬೀಸ್ತಾನೆ ಅಂತ. ಬಟ್ ಪೊವೆಲ್ ನಂತರ ಬ್ಯಾಟ್ಸ್ಮನ್ನೇ ಇಲ್ಲ. ಪೊವೆಲ್ ನಂತರ ಬರೋದು ಬೋಲ್ಟ್. ಸೊ ಅವರೆಲ್ಲ ಬೌಲರ್ಸು. ಸೊ ಏನೋ ಒಂದು ಧೈರ್ಯ ಮಾಡಿ ಬ್ಯಾಟಿಂಗ್ ಶುರು ಹಚ್ಕೊಂಡ್ರು ನೋಡಿ ಪೊವೆಲ್ ಮತ್ತು ಬಟ್ಲರು. ಈ ಅಮ್ಮ ದೇವ, ಏನು ವರುಣ್ ಚಕ್ರವರ್ತಿ ಓವರಲ್ಲಿ 17 ರನ್ ಹರಿದು ಬಂತು. ಸ್ಟಾರ್ಕ್ ಅವರು ಬಿಡಿ, ಅವರು ಒಂಥರ ಮಿನಿ ರನ್ ಮೆಷಿನೇ. ಅವ್ರು ರನ್ ಬಿಟ್ಕೊಡ್ತಾಯಿದ್ರು. ರಸೆಲ್ ಅವರ ಓವರಲ್ಲಿ ಫಸ್ಟ್ ಬಾಲ್ 6 ಬಂತು, ಲಾಸ್ಟ್ ಬಾಲ್ 6 ಬಂತು. ನೆಕ್ಸ್ಟ್ ಸುನಿಲ್ ನರೇನ್ 3 ಓವರಿಗೆ 14 ರನ್ ಕೊಟ್ಟು 1 ವಿಕೆಟ್ ಪಡೆದಿದ್ರು. ಅವರು ಈ IPL ಅಲ್ಲಿ ಕೋಲ್ಕತ್ತಾದಲ್ಲಿ ಒಂದೇ ಒಂದು ಬೌಂಡ್ರಿ ಅಥವಾ 4 ಮತ್ತು 6 ಹೊಡಿಸ್ಕೊಂಡೇ ಇರಲಿಲ್ಲ ಇಲ್ಲಿಯ ತನಕ ಈ IPL ಅಲ್ಲಿ. ಆ ಒಂದು ಓವರ್ ಟರ್ನಿಂಗ್ ಪಾಯಿಂಟ್, ಲಿಟ್ರಲಿ ಟರ್ನಿಂಗ್ ಪಾಯಿಂಟ್. ಫಸ್ಟ್ 3 ಬಾಲ್ಸ್ 4-6-6 ನರೇನಿಗೆ 4-6-6 ಪೊವೆಲ್ ಅವರು ಹೊಡೆದದ್ದು, ಅವ್ರದ್ದೇ ದೇಶದವರು. ಅದು ಟರ್ನಿಂಗ್ ಪಾಯಿಂಟ್ ಆಯಿತು. ನಾವೇನು ಅಂದ್ಕೊಂಡದ್ದು ಅಂತಂದರೆ, ಓಕೆ ಈಗ 6 ಓವರಿಗೆ 96 ಇದ್ದದ್ದು 4 ಓವರಿಗೆ 62 ಆಗಿತ್ತು. ಆವಾಗ ಹಾಕಲಿಕ್ಕೆ ಬಂದದ್ದು ಬಾಲು ನರೇನ್. 4 ಓವರ್ 62. ಈ ಓವರ್ ಸ್ವಲ್ಪ ನೋಡಿಕೊಂಡು ಆಡು ಅಂತ ಹೇಳಲಿಕ್ಕೂ ಆಗೋದಿಲ್ಲ. 1 ಓವರ್ ಕಂಟ್ರೋಲ್ ಬಂದರೆ ಅದು ಮ್ಯಾಚ್ ಹೋಯ್ತಂತ. 3 ಓವರಲ್ಲಿ ನಿಮ್ಗೆ 56 ಹಾಗೀಗೆಲ್ಲ ಹೊಡಿಲಿಕ್ಕೆ ಭಾರಿ ಕಷ್ಟ. ಸೊ ಟಾರ್ಗೆಟ್ ಮಾಡಲೇಬೇಕಿತ್ತು ನರೇನ್ ಅವರನ್ನು. ಬಟ್ ಟಾರ್ಗೆಟ್ ಮಾಡಲಿಕ್ಕೆ ಆಗ್ತದಾ? ಭಯಂಕರ ಪ್ರಚಂಡ ಬೌಲರ್ ಅಲ್ಲ ನರೇನ್. ಏನೋ ಧೈರ್ಯ ಮಾಡಿ ಪೊವೆಲ್ ಅವರು 3 ಬಾಲಿಗೆ 4-6 ಹೊಡೆದ್ರು. ಅದೇ ಓವರಲ್ಲಿ ಪೊವೆಲ್ ಅವರು ಔಟ್ ಆದರು. ಅದಾದ ಮೇಲೆ ಮ್ಯಾಚ್ ಪೂರ್ತಿ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡದ್ದು ಬಟ್ಲರ್. ನೆಕ್ಸ್ಟ್ ಲೆವೆಲ್ ಸಿಂಗಲ್ ಹ್ಯಾಂಡೆಡ್ಲಿ ವಿನ್ ಮಾಡಿಸಿದಂತಂದರೆ ಬಟ್ಲರ್. ಆ ಸಿಚುವೇಷನಿಂದ ಪೊವೆಲ್ ಇರುವ ತನಕ ಓಕೆ, ಪೊವೆಲ್ ಸ್ವಲ್ಪ ಹೆಲ್ಪ್ ಮಾಡಿದರು. 13 ಬಾಲಿಗೆ 26 ರನ್ ಹೊಡೆದ್ರು. ಬಟ್ ಪೊವೆಲ್ ಹೋದ್ಮೇಲೆ ಇದೆಯಲ್ಲ, 0 ಕಾಂಟ್ರಿಬ್ಯೂಷನ್ ಫ್ರಮ್ ಬೋಲ್ಟ್ ಆಗಿರ್ಬೋದು, ಆವೇಶ್ ಖಾನ್ ಆಗಿರ್ಬೋದು. ಯಾಕಂತಂದರೆ ಮಿಕ್ಕಿದಂಥ ಎಷ್ಟು ರನ್ ಹೊಡಲಿಕ್ಕಿತ್ತಲ್ಲ ಎಲ್ಲ ರನ್ ಹೊಡೆದದ್ದು ಬಟ್ಲರ್. ಒಂದು ವೈಡ್ 4 ಬಂತು, ಬಟ್ ಸ್ಟಿಲ್ ಉಳಿದದ್ದೆಲ್ಲ ರನ್ ಹೊಡೆದದ್ದು ಬಟ್ಲರ್. ಬೋಲ್ಟ್ ಅವರಿಗೆ ಸ್ಟ್ರೈಕೆ ಕೊಡಲಿಲ್ಲ, ನೀ ಆಡೋದೇ ಬೇಡ ಮಾರೆ ಸುಮ್ಮನೆ ಇರಂತ. ಬೋಲ್ಟ್ ಅವ್ರು ರನ್ಔಟ್ ಆದರು. 2 ರನ್ ಓಡುವಷ್ಟು 2 ರನ್ ಓಡ್ಲಿಕ್ಕೆ ಹೋಗಿ ಒಂದು ಕಡೆ ರನ್ಔಟ್ ಆದರು. ಆವೇಶ್ ಖಾನ್ ಅವರು ಬಂದರು, ನೀ ಆವೇಶ ಪಡಬೇಡ ಮಾರೆ ನಾನೇ ಆಡ್ತೇನೆ ಅಂತ ಹೇಳಿಕೊಂಡು ಬಟ್ಲರ್ ಅವರು ಸೂಪರಾಗಿ ಆಡಿದರು. ಯಾವ ಸ್ಥಿತಿಗೆ ಬಂತು ಅಂತಂದರೆ 1 ಓವರಿಗೆ 10 ರನ್ ಬೇಕು. 1 ಓವರಿಗೆ 10 ರನ್. ಹಾಂ ಕರೆಕ್ಟ್. 1 ಓವರಿಗೆ
49 ಹೌದು 1 ಓವರಿಗೆ 10 ರನ್ ಬೇಕು. ಸೂಪರಾಗಿ ವಿನ್ ಮಾಡಿಸಿಕೊಟ್ರಪ್ಪ ಬಟ್ಲರ್ ಅವರಂತೂ. ಚಿಂದಿಯಾಗಿ ಆಟ ಆಡಿದರು. ಫಸ್ಟ್ ಬಾಲೇ 6 ವರುಣ್ ಚಕ್ರವರ್ತಿ ಹಾಕಿದ್ದು ಲಾಸ್ಟ್ ಓವರ್. ಫಸ್ಟ್ ಬಾಲೇ 6. ಅದಾದಮೇಲೆ ಇನ್ನೇನು ರನ್ ಬೇಕು, ಬಟ್ ಆ ಕಡೆ ನಂಬಲಿಕ್ಕೆ ಆಗೋದಿಲ್ಲ. 1 ರನ್ನೆಲ್ಲ ಓಡಲಿಲ್ಲ ಬಟ್ಲರ್. ಯಾಕಂತಂದರೆ 1 ರನ್ ಓಡಿ ಮತ್ತು ಆವೇಶ್ ಖಾನ್ ಔಟಾಗಿ ಇನ್ನೊಂದು ಪ್ಲೇಯರ್ ಬಂದು ಸಹ ಔಟ್ ಆದರೆ ಆಲ್ ಔಟ್ ಆಗಿ ಹೋಗ್ತದಲ್ಲ. ಫಿಟ್ನೆಸ್ ಸ್ವಲ್ಪ ಕಡಿಮೆ ಇತ್ತು, ಅಂದರೆ ಅವ್ರಿಗೆ ಓಡಲಿಕ್ಕೂ ಬೇರೆ ಆಗ್ತಾ ಇರಲ್ಲ. ಅವರು ಬೌಂಡ್ರಿ 6 ರನ್ನೇ ನಂಬಿದರು. ಕೊನೆಗೆ ಲಾಸ್ಟ್ ಬಾಲಲ್ಲಿ ಸಿಂಗಲ್ ತೆಗೆದ್ರಲ್ಲ ಮಾರ್ರೆ. ಅದ್ಭುತವಾಗಿರುವಂಥ ಇನ್ನಿಂಗ್ಸ್ ಬಟ್ಲರ್ ಅವರ ಕಡೆಯಿಂದ. 107 ನಾಟ್ ಔಟು. ಈಗ ಬಟ್ಲರ್ ಅವರು ಹಾಗಾದರೆ ಒಪೋನೆಂಟ್ ಟೀಮಲ್ಲಿ ಯಾರಾದರೂ ಒಬ್ಬರು 6 ಹೊಡೆದ್ರೆ 6 ಅಲ್ಲ, ಒಪೋನೆಂಟ್ ಟೀಮಲ್ಲಿ ಯಾರಾದರೂ 100 ಹೊಡೆದ್ರೆ ಮಾತ್ರ ಅವರು 100 ಹೊಡಿದ ಅಂತ. RCB ಮೇಲೂ ಹಾಗೆ ಆಗಿತ್ತು. ನಮ್ಮ ವಿರಾಟ್ ಕೊಹ್ಲಿ ಅವರು 100 ಹೊಡೆದಿದ್ರು. ಅದಕ್ಕೆ ಪ್ರತಿಯಾಗಿ ಇವರು ಚೇಸ್ ಮಾಡುವಾಗ 100 ಹೊಡೆದ್ರು. ಇಲ್ಲಿ ಸಹ ಹಾಗೆ ನರೇನ್ ಅವರು 100 ಹೊಡೆದಿದ್ರು. ಅದಕ್ಕೆ ಪ್ರತಿಯಾಗಿ ಬಟ್ಲರ್ ಅವರು 100 ಹೊಡೆದು. ಲಾಸ್ಟ್ ಓವರಿಗೆ 10 ರನ್ ಅಲ್ಲ 9 ರನ್ ಬೇಕಿತ್ತು. ಫಸ್ಟ್ ಬಾಲ್ 6 ಬಂತು. ಫಸ್ಟ್ ಬಾಲ್ 6 ಬಂದ ಮೇಲೆ ನೆಕ್ಸ್ಟ್ 3 ಬಾಲ್ 3 ಡಾಟ್. ಆವಾಗ ಎಂತಾಯಿತು, 4 ಬಾಲಿಗೆ ಫಸ್ಟ್ ಬಾಲ್ 6 ಮತ್ತು 3 ರನ್ ಬೇಕಿತ್ತು. 5 ಬಾಲಿಗೆ 3 ಇದ್ದದ್ದು 4 ಬಾಲಿಗೆ 3 ಆಯಿತು, 3 ಬಾಲಿಗೆ 3 ಆಯಿತು, ಮತ್ತು 2 ಬಾಲಿಗೆ 3 ಆಯಿತು, ಮತ್ತು 5ನೇ ಬಾಲಿಗೆ ಪುಣ್ಯಕ್ಕೆ 2 ರನ್ ಹೊಡಿದ್ರು. 1 ಬಾಲಿಗೆ 1 ಬೇಕಿತ್ತು, 1 ರನ್ ಹೊಡೆದ್ರು. ಬಟ್ಲರ್ ಅವರು ವಿನ್ ಮಾಡಿಸಿದರು. ಬಟ್ ಅದಕ್ಕಿಂತ ಮುಂಚೆ ಹರ್ಷಿತ್ ರಾಣಾ ಅವರು ಓವರ್ ಆಗಿರ್ಬೋದು, ಸುನಿಲ್ ನರೇನ್ ಅವರು ಓವರ್ ಆಗಿರ್ಬೋದು, ಸ್ಟಾರ್ಕ್ ಅವರು ಓವರ್ ಆಗಿರ್ಬೋದು, ಅದರಲ್ಲಿ ಆಡಿದಂಥ ರೀತಿ ಇದೆಯಲ್ಲ, ಅದು ಆ್ಯಕ್ಚುಲಿ ನಮಗೆ ಇನ್ಸ್ಪಿರೇಷನ್. ನಮಗೆ ಅಂತಂದರೆ RCB ತಂಡಕ್ಕೆ ಇನ್ಸ್ಪಿರೇಷನ್. ಯಾಕಂದರೆ ಈಗ RCB ಯಾವ ಸ್ಥಿತಿಗೆ ತಲುಪಿದೆ ಅಂತಂದರೆ 7 ಮ್ಯಾಚಿಗೆ ಉಂಟು, 7ಅಲ್ಲಿ 7 ಸಹ ವಿನ್ ಆಗಬೇಕು. 7 ಮ್ಯಾಚಲ್ಲಿ 7 ಮ್ಯಾಚು ವಿನ್ ಆಗಬೇಕು ಪ್ಲೇ ಆಫಿಗೆ ಹೋಗ್ಬೇಕಂತಂದರೆ. ಸೊ ಕ್ಯಾಲ್ಕುಲೇಟರ್ ಬೇಡ, ಸಿಂಪಲ್ ಮ್ಯಾಚ್. ಪುಣ್ಯ ಮಾರ್ರೆ, ಕ್ಯಾಲ್ಕುಲೇಟರ್ ಮತ್ತು ಅದು ಹೀಗೆ ಲೆಕ್ಕಾಚಾರ, ನೋ ಲೆಕ್ಕಾಚಾರ. 7 ಮ್ಯಾಚ್ ಉಂಟು, 7 ವಿನ್ ಆಗಬೇಕು. ಸೊ RCB ಪಾಳ್ಯದಲ್ಲಿ ಹೇಗಿರ್ಬೋದು, ನೆಗೆಟಿವ್ ಮೈಂಡ್ ಸೆಟ್ ಇರ್ಬೋದು. 7ಕ್ಕೆ ವಿನ್ ಆಗಲಿಕ್ಕೆ ಆಗೋದಿಲ್ಲ ಮಾರ್ರೆ, ಫಸ್ಟ್ ಹಾಫಲ್ಲಿ 7ಕ್ಕೆ 1 ವಿನ್ ಆಗೋದು, ಇನ್ನು 7ಕ್ಕೆ 7 ವಿನ್ ಆಗ್ಲಿಕ್ಕೆ ಆಗ್ತದ ಅಂತ. ಈ ಥರದ್ದು ಇನ್ನಿಂಗ್ಸ್ ನೋಡಿದಾಗ, ಈ ಥರದ್ದು ಮ್ಯಾಚ್ ನೋಡಿದಾಗ ಆಗ್ತದೆ. 122ಕ್ಕೆ 6 ಇದ್ದದ್ದು ಅಲ್ಲಿಂದ ತಗೊಂಡೋದ್ರಲ್ಲ 224, 102 ರನ್ ಬೇಕಿತ್ತು. ಸೂಪರಾಗಿ ಆಡಿದ್ರಲ್ಲ ಮಾರ ಬಟ್ಲರು ಸಿಂಗಲ್ ಹ್ಯಾಂಡೆಡ್ಲಿ. ಸೊ ಆ ಥರ RCB ಪ್ಲೇಯರ್ಸ್ ಎಲ್ಲರೂ ಸಹ ಇಲ್ಲ, ನಮಗೆ ಆಗ್ತದೆ ಅಂತ ಡಿಸೈಡ್ ಮಾಡಿದರೆ 7ಕ್ಕೆ 7 ವಿನ್ ಆಗ್ಬೋದು. ಅಟ್ಲೀಸ್ಟ್ 7ಕ್ಕೆ 7 ವಿನ್ ಆಗ್ಲಿಕ್ಕೆ ಹೋಗಿ 7ಕ್ಕೆ 5 ಆದರೂ ವಿನ್ ಆಗಲಿ, 7ಕ್ಕೆ 6 ಆದರೂ ವಿನ್ ಆಗಲಿ. ವಿರೋಚಿತವಾಗಿ ಎಕ್ಸಿಟ್ ತಗೊಳ್ಳಿ. ಸುಮ್ಮನೆ ಲಾಸ್ಟ್ ಪ್ಲೇಸಲ್ಲಿ ಎಕ್ಸಿಟ್ ತಗೊಳ್ಳೋದು ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಅಲ್ಲ. ಇಷ್ಟು ಫ್ಯಾನ್ಸೆಲ್ಲ ಇಷ್ಟು ಸಪೋರ್ಟ್ ಮಾಡುವಾಗ ಅವರು ಶಕ್ತಿ ಮೀರಿ ಪ್ರಯತ್ನ ಮಾಡಬೇಕು. ಟೇಕ್ ಅಬೋ ಬಟ್ಲರ್, ಟೇಕ್ ಅಬೋ. ಇದು ಈ IPL ಇದು ದ ಗ್ರೇಟೆಸ್ಟ್ ಮ್ಯಾಚ್ ಅನ್ನೋದಕ್ಕಿಂತ ದ ಗ್ರೇಟೆಸ್ಟ್ ಇನ್ನಿಂಗ್ಸ್ ಈ IPL ಇದು. ಪದಗಳಲ್ಲಿ ವರ್ಣಿಸಲು ಅಸಾಧ್ಯವಾಗಿರುವಂಥ ಇನ್ನಿಂಗ್ಸ್. ಈ ಇನ್ನಿಂಗ್ಸ್ IPL ಹಿಸ್ಟ್ರಿಯ ಒನ್ ಆಫ್ ದಿ ಗ್ರೇಟೆಸ್ಟ್ ನಾಕ್ಸಿಗೆ ಹೋಗ್ತದೆ. ಆ್ಯಂಡ್ ಆಲ್ರೆಡಿ ರೆಕಾರ್ಡ್ ಬೇರೆ ಕ್ರಿಯೇಟ್ ಮಾಡಿದ್ರಲ್ಲ, ಹೈಯೆಸ್ಟ್ ಸಕ್ಸಸ್ಫುಲ್ ಚೇಸ್ ಆಫ್ IPL. ಈ IPL ಅಲ್ಲ, ಆಫ್ ಎಂಟೈರ್ IPL. ಕಂಗ್ರ್ಯಾಚುಲೇಷನ್ಸ್ ರಾಜಸ್ಥಾನ್ ರಾಯಲ್ಸ್. ನೆಕ್ಸ್ಟ್ ಟೈಮ್ ಈ ಥರ ಹುಚ್ಚುಗಟ್ಟಬೇಡಿ, ಮಿಡ್ಲಲ್ಲಿ ಹುಚ್ಚುಗಟ್ಟಿದಾಗೆ. ಕಂಗ್ರ್ಯಾಚುಲೇಷನ್ಸ್ ಬಟ್ಲರ್. ನಮಸ್ಕಾರ.